ಒಬ್ಬ ತಂದೆ ತನ್ನ ಮಗಳು ಕಾಣೆಯಾದಾಗ ಎಷ್ಟು ದಿನ ಹುಡುಕ್ತಾನೆ, ಎಷ್ಟು ಪ್ರಯತ್ನ ಪಡ್ತಾನೆ, ಸಾಯೋ ತನಕ ಪ್ರಯತ್ನ ಪಡುವಂಥ ಕಥೆ ಇದು. ಈ ಸಿನಿಮಾದ ಕಥೆ ಯಾರ ಮೇಲೆ ಆಧರಿಸಿದೆ ಅಂತಂದರೆ, ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಎಸ್.ಕೆ. ಉಮೇಶ್ ಸರ್ ಹೇಳಿದಂಥ ಒಂದು ಕಥೆ, ಮುನೇಗೌಡರ ಮುದ್ದಿನ ಮಗಳು ವಾಪಸ್ ಬಂದ್ಲ ಅನ್ನುವಂಥ ಒಂದು ಕಥೆಯನ್ನು ಆಧರಿಸಿ. ಕಥೆ ಅಂದರೆ ಕಟ್ಟು ಕಥೆಯಲ್ಲ, ನಿಜವಾದ ಕಥೆ. ನಿನ್ನ ರೆಕ್ಕೆನ ದೊಡ್ಡದು ಮಾಡಿಕೊಂಡು ದೇಶನೇ ಬಿಟ್ಟು ಹಾರಕ್ಕೆ ಹೊರಟುಬಿಟ್ಟೆ. ಇಷ್ಟು ದಿವಸ ಬಿಟ್ಕೊಂಡು ಏನು ಮಾಡ್ತಾ ಇದ್ದೆ, ಕೊನೆಗೇನು ನೀನೇನೋ ಮಾಡಿದ್ಯೇ ಬಂದು ನಮ್ಗೆ ಬಂದು ಪೊಲೀಸರು ತಗೊಳಕ್ ಹೋಗಿ ಬಂದ ಅನ್ನೋ ಮಟ್ಟಕ್ಕೆ ತಗೊಳಕ್ಬಿಡ್ತಾರೆ. ನೀನು ನಿಜ ಹೇಳಿಲ್ಲ ಅಂದ್ರೆ ನಾವು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಪಾಪ ಇವರು FIR ಮಾಡಿಸೋದ್ರಲ್ಲೇ ಹೋರಾಟ ಮಾಡ್ಬಿಟ್ಟವ್ರೆ. FIR ಮಾಡಿಸುವಷ್ಟೊತ್ತಿಗೆ ಇವ್ರಿಗಾಗಲೇ BP 400 ಶುಗರ್ 500 ಆಗೋಗ್ಬಿಟ್ಟಿತ್ತು ಇವ್ರಿಗೆ. ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ಅವರ ಒಂದು ಕಾಲದಲ್ಲಿ ನಡೆದಂಥ ನಮ್ಮ ಏರಿಯಾದ ಕಥೆ ಇದು. ಅಂದರೆ JP ನಗರ ನಿವಾಸಿ ನಾನು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಅವರ 250ನೇ ಸಿನಿಮಾ ಅದು ನಮಗೆ ಕೋ ಇನ್ಸಿಡೆಂಟ್ ಅದೊಂದು 250ನೇ ಸಿನಿಮಾ. ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಇವ್ರ ಸುತ್ತಾನೆ ಸುತ್ತುತ್ತೆ ಕತೆ ಸರ್. ಮನೆಯವ್ರ ಮಾತು ಕೇಳಲ್ಲ, ಎಲ್ಲ ಲವರ್ ಜೊತೆ ಓಡಿ ಹೋಗಿರ್ಬೋದು. ಆನೆನ ಹೊಡೆಯೋದಕ್ಕೆ ಜನ ಬೇಕಾಗಿಲ್ಲ ಮನೋಜ್, ಗುಂಡಿ ತೋಡಿದ್ರೆ ಸಾಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇದು ಸಿನಿಮಾ ಸಂದರ್ಶನ ಹೌದು, ಆದರೆ ಭಾಳ ವಿಶೇಷವಾದ ಸಂದರ್ಶನ 2 ಕಾರಣಗಳಿಂದಾಗಿ. ಮೊದಲನೇ ಕಾರಣ ಏನಂದರೆ, ಈ ಒಂದು ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ಎಸ್.ಕೆ. ಉಮೇಶ್ ಸರ್. ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾಕಿದ್ದಾರೆ ಅಂತ ಕೂಡ ಹೇಳ್ತೀನಿ. ಈ ಜೊತೆಗೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹಿರಿಯ ನಟರಾದಂಥ ಸುಂದರ್ರಾಜ್ ಸರ್. ಬನ್ನಿ, ಅವ್ರನ್ನೂ ಕೂಡ ಸ್ವಾಗತಿಸೋಣ. ಸರ್ ನಮಸ್ಕಾರ. 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 ವೆಲ್ಕಮ್ ಟು ಗೌರಿ ಶಕ್ಕಿ ಸ್ಟುಡಿಯೋ. ಧನ್ಯವಾದಗಳು. ಇದ್ರ ಜೊತೆಗೆ ನಮ್ಮ ಈ ಒಂದು ಚಾರ್ಜ್ ಶೀಟ್ ಅನ್ನೋ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂಥ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿರುವಂಥ ಲಕ್ಷ್ಮಣ್ ಅವರಿದ್ದಾರೆ. ನಮಸ್ಕಾರ ಲಕ್ಷ್ಮಣ್ ಅವರು. ನಮಸ್ತೆ. ನಮಸ್ತೆ. ಇನ್ನು ಈ ಚಿತ್ರದ ನಿರ್ದೇಶಕರಾಗಿರುವಂಥ ವೆಂಕಟ್ ಭಾರದ್ವಾಜ್ ಅವರಿದ್ದಾರೆ. ವೆಂಕಟ್ ಅವರೇ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಾನು ಮೊದಲನೇ ವಿಶೇಷ ಹೇಳಿದೆ ಎಸ್.ಕೆ. ಉಮೇಶ್ ಸರ್ ಇದ್ದಾರೆ ಅಂತ ಹೇಳಿ. ಎರಡನೇ ವಿಶೇಷ ಏನಂದರೆ, ಈ ಸಿನಿಮಾ ನಾನು ಮಾತಾಡ್ತಾ ಇರೋ ಸಿನಿಮಾ ಇದೇ 14ನೇ ತಾರೀಕು ರಿಲೀಸ್ ಆಗ್ತಿರುವಂಥ ಚಾರ್ಜ್ ಶೀಟ್ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ಕಥೆ ಯಾರ ಮೇಲೆ ಆಧರಿಸಿದೆ ಅಂತಂದರೆ, ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಎಸ್.ಕೆ. ಉಮೇಶ್ ಸರ್ ಹೇಳಿದಂಥ ಒಂದು ಕಥೆ, ಮುನೇಗೌಡರ ಮುದ್ದಿನ ಮಗಳು ವಾಪಸ್ ಬಂದ್ಲ ಅನ್ನುವಂಥ ಒಂದು ಕಥೆಯನ್ನು ಆಧರಿಸಿ. ಕಥೆ ಅಂದರೆ ಕಟ್ಟು ಕಥೆಯಲ್ಲ, ನಿಜವಾದ ಕಥೆ. ಅವಳು ಮಗಳ ಬಗ್ಗೆ ಯೋಚನೆ ಮಾಡಿ 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 ಅವು ದೇಹದ ಇನ್ನೇನು ಒಡೆದೋಗ್ಬೇಕು ಸರ್. ಬೆರಳುಗಳು ಅಷ್ಟು ದಪ್ಪ ಆಗ್ಬಿಟ್ಟಿತ್ತು, ಅಷ್ಟು ಶುಗರ್ ಬಂದ್ಬಿಟ್ಟಿದೆ. 5 ತಿಂಗಳು ಪ್ರತಿ ದಿವಸನೇ ಬಂದಿದ್ದಾರೆ ಮನುಷ್ಯ. ಅಲ್ಲಿ ಕಾಕ ಟೀ ಕುಡಿತಾರೆ, ಅಲ್ಲಿ ಬಂದು ತಿಂತಾರೆ, 2 ಬಂದು ತಗೋ ಬರ್ತಾರೆ, ನಾಯಿಗೆ ಹಾಕ್ತಾರೆ, ಕೂತ್ಕೋತಾರೆ. ಏನು ಸರ್ ಈ ತಂದೆ, ನಾವು ಎಲ್ಲೂ ನೋಡಿಲ್ಲ ಸರ್. ಈ ಥರ ಇರ್ತಾರೆ ಸರ್. ಎಷ್ಟು ಮೇಲೆ ನಮ್ಮ ಪೊಲೀಸವರೆಲ್ಲ ಅವ್ರ ಮೇಲೆ ಗೌರವ ಬಂದ್ಬಿಡ್ತು ಅಂದರೆ ಮುನೇಗೌಡ್ರ ಮೇಲೆ. ಆ ಕಥೆನ ಆಧರಿಸಿ ಇದನ್ನು ಸಿನಿಮಾ ಮಾಡಲಾಗಿದೆ. ಇದೇ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಎಪಿಸೋಡನ್ನು ತುಂಬ ಜನ ನೋಡಿದರೆ, ತುಂಬ ಜನ ಇಷ್ಟಪಟ್ಟಿದ್ದೀರಾ. ಆ ಒಂದು ಗಂಟೆಯ ಒಂದು ಆಸ್ಪಾಸ್ನಲ್ಲಿ ಸರ್ ಹೇಳಿದಂಥ ಕಥೆನ ಬೆಳ್ಳಿ ತೆರೆಯ ಮೇಲೆ ತರಕ್ಕೆ ಹೊರಟಿದ್ದಾರೆ ಈ ತಂಡ. ಭಾಳ ಖುಷಿ ಆಗ್ತಾ ಇದೆ. ಸೊ ಹೀಗಾಗಿ ಮೊದಲನೇದಾಗಿ ಸರ್ ನಿಮಗೆ ಅಭಿನಂದನೆಗಳು. ನಿಮಗೆ ಮತ್ತೊಂದು ಕಥೆ ಸಿನಿಮಾ ಆಗ್ತಾ ಇದೆ ಸರ್. ನಿಮಗೆ ಅಂದರೆ ಕಥೆ ನಾವು ಹೇಳ್ತಾ ಇಲ್ಲ, ಬಟ್ ಆ ಕಥೆ ಹೇಗೆ ಶುರು ಆಯಿತು, ನಿಮಗೆ ಹೇಗೆ ಬಂತು, ಅದ್ರ ಬಗ್ಗೆ ದಯವಿಟ್ಟು ನೀವು ಹೇಳ್ಬೋದು ಸರ್. ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಾನು ಇಂಥ ಕೇಸಸ್ಗಳನ್ನ ಮಾಡ್ತಾಯಿದ್ದೀನಿ ಅಂತ ಅನ್ನುವಂಥದ್ದು ಆವಾಗಲೇ ಜನಾಭಿಪ್ರಾಯ ಗೊತ್ತಿರುತ್ತೆ. ಇವ್ರು ಯಾವುದಾದ್ರೂ ಈ ಥರದ ಕೇಸಸ್ಗಳನ್ನ ಪತ್ತೆ ಮಾಡಿ ಮಾಡ್ತಾರೆ. ಇವರು ಪತ್ತೆ ಆಗದೆ ಇರ್ತಕ್ಕಂಥ ಕೇಸ್ಗಳನ್ನ ಪತ್ತೆ ಮಾಡುವಂಥ ಹಾಬಿ ಇದೆ ಪೊಲೀಸ್ ಆಫೀಸರ್ಗಳಿಗೆ ಅಂತ ಭಾಳ ಸುಲಭಕ್ಕೆ ಜನ ಪತ್ತೆ ಮಾಡ್ಕೊಬಿಡ್ತಾರೆ ಸರ್. ನಾವು ಪತ್ತೆ ಮಾಡ್ತಾನೇ ಇದ್ದು ಅದು ರೆಗ್ಯುಲರಾಗಿ ಮೀಡಿಯಾಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ಬರ್ತಾ ಇದ್ದಾಗ, ಇಷ್ಟು ವರ್ಷದಿಂದ ಇದು ಪತ್ತೆ ಆಗಿರಲಿಲ್ಲ, ಪತ್ತೆ ಆಯಿತು, ಇದು ಪತ್ತೆ ಆಯಿತು ಅಂಥೇಳಿ ಅಂತ ನಮ್ಮ ಒಂದು ಏನು ಕೆಲಸಗಳನ್ನ ನಾವೇನು ಹೇಳ್ಕೊಬೇಕಾದಿಲ್ಲ, ಆಟೋಮೆಟಿಕ್ಕಾಗಿ ಜನಗಳಿಗಲ್ಲೇ ಹೊಟ್ಟೋಗ್ಬಿಡುತ್ತೆ. ಆವಾಗ ನಂಗೆ ಇದೇ ಥರ ಹಲವಾರು ಕೇಸಸ್ಗಳು ಸಹ ನಮ್ದು ಹಿಂಗಾಗಿದೆ, ನಮ್ದು ಈ ಥರ ಆಗಿದೆ, ಈ ಥರ ಆಗಿದೆ ಅಂತ ಬಂದದ್ರಲ್ಲಿ ಇದು ಒಂದು ಕೇಸು. ನಾನು ಅವು ಪತ್ತೆ ಮಾಡಿದ್ದೀನಿ, ಇದು ಒಂದು ಕೇಸು. ಆವಾಗ ಇದು ವಿಶೇಷಗಳಲ್ಲಿ ಒಂಥರ ವಿಶೇಷ ಪ್ರಕರಣ, ಭಾಳ ದಿವಸ ಆಗಿತ್ತಂಥ ಪ್ರಕರಣ. ಅದು ಪತ್ತೆ ತಪ್ಪಿಸ್ಕೊಂಡೋಗಿ ಆಮೇಲೆ ಅವ್ರ ತಂದೆ ಅದ್ರ ಹಿಂದೆ ಬಿದ್ದು ಅದರಲ್ಲಿ ಪ್ರಯತ್ನ ಸಫಲ ಆಗದೆ ಡಿಪ್ರೆಸ್ ಆಗಿ ಆಮೇಲೆ ಆ ಮನುಷ್ಯ ಮಾಡಿದಂಥ ಅನುಭವಿಸಿದಂಥ ಯಾತನೆಯಲ್ಲಿ ನಾನು ಯಾಕೆ ಇವ್ರು ಇದರಲ್ಲಿ ಒಂದು ಭಾಗ ಆಗಬಾರ್ದು, ಅಂದರೆ ನಾನು ಯಾಕೆ ಅದ್ರ ಒಳಗಡೆ ಹೋಗಬಾರ್ದು, ಇವ್ರಿಗೆ ಒಂದು ಏನಾದರೂ ಒಂದು ಸರಿಯಾದಂಥ ಒಂದು ನ್ಯಾಯ ಯಾಕೆ ದೊರಕಿಸ್ಕೊಡೋಕೆ ನನ್ನ ಕೈಲಿ ಯಾಕೆ ಆಗಲ್ಲ ಅನ್ನುವಂಥ ಒಂದು ಚಾಲೆಂಜ್ ಮುಖಾಂತರ ನಾನು ಈ ಕೇಸ್ ಒಳಗಡೆ ಹೋಗಿದ್ದೆ ಸರ್. ನಾನು ಏನಾದ್ರು ಒಂದು ಕೇಸ್ನ ನಾನು ತೊಗೊಂಡಾದಮೇಲೆ ನಾನು ಯಾವುದೇ ಬಲಾತ್ಕಾರಕ್ಕೆ ತೊಗೊಳ್ಳುವಂಥದ್ದಲ್ಲ. ನನಗೆ ಬೇಕು, ಇದು ಮಾಡಲೇಬೇಕು ಅನ್ನುವಂಥದ್ದು ಚಾಲೆಂಜಸ್ಗಳು ನನ್ನ ಸ್ವೀಕಾರ ಮಾಡೋದೇ ನನ್ನ ಕೆಲಸ ಆಗಿದ್ದರಿಂದ ಈ ಒಂದು ಬಂದಂಥ ಏನು
ಮುನೇಗೌಡರು ನಮ್ಮ ಸುಂದರರಾಜ್ ಅವರು ಇದ್ರ ಮುಖಾಂತರ ಬಂದು ನನಗೆ ಅದನ್ನು ಪತ್ತೆ ಮಾಡುವಂಥ ಪ್ರೇರೇಪಣೆ ನಾನು ಪ್ರಾರಂಭ ಆಯ್ತಾರೆ. ನಾನೊಂದು ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ ಸರ್ಗೆ ಪೂರಕವಾಗಿ. ನೋಡಿ, ಯೂಶ್ವಲಿ ಏನಂದರೆ ಚಾರ್ಜ್ ಶೀಟ್ ಅಂದ ತಕ್ಷಣ ಕ್ರೈಮ್ ಸ್ಟೋರಿ ಅಂತ ಅನಿಸುತ್ತೆ. ಒಂದು ಮರ್ಡರ್ ಥ್ರಿಲ್ಲರು, ಒಂದು ಎಸ್ಕೇಪು, ಒಂದು ಕಿಡ್ನ್ಯಾಪು, ಒಂದು ಕ್ರೈಮ್ ಥ್ರಿಲ್ಲರ್ ಅಂಥೇಳಿ. ಆದರೆ ಇಲ್ಲಿ ಇರುವಂಥ ಒಂದು ಭಾಳ ಬ್ಯೂಟಿಫುಲ್ ಏನಂದರೆ ಒಂದು ತಂದೆ ಮತ್ತು ಮಗಳ ಸಂಬಂಧ. ಇಲ್ಲಿ ಒಬ್ಬಳು ಹುಡುಗಿ ಕಾಣೆ ಆಗ್ತಾಳೆ. ಹುಡುಗಿ ಕಾಣೆಯಾದಾಗ ಹುಡುಕೋದು ಯಾರು? ತಂದೆ. ಹೀಗಾಗಿ ಇದು ಮಗಳು ಕಾಣೆಯಾದ ಕತೆ. ಮುನೇಗೌಡರ ಮಗಳು ಕಾಣೆ ಆಗ್ತಾಳೆ ಮತ್ತು ಒಬ್ಬ ತಂದೆ ತನ್ನ ಮಗಳು ಕಾಣೆಯಾದಾಗ ಎಷ್ಟು ದಿನ ಹುಡುಕ್ತಾನೆ, ಎಷ್ಟು ಪ್ರಯತ್ನ ಪಡ್ತಾನೆ, ಸಾಯೋ ತನಕ ಪ್ರಯತ್ನ ಪಡುವಂಥ ಕಥೆ ಇದು. ಅದು ಮುನೇಗೌಡರು. ಆ ಪಾತ್ರವನ್ನು ಸುಂದರರಾಜ್ ಸರ್ ಮಾಡಿದ್ದಾರೆ. ಮತ್ತು ಅದು ಕೊನೆಗೆ ಎಂಡ್ ಹೆಂಗಾಗುತ್ತೆ, ಯಾಕೆ ಆಕೆ ನಾಪತ್ತೆ ಆಗ್ತಾಳೆ, ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದೆಲ್ಲವೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ಸರ್, ನಿಮ್ಮ ಕರಿಯರಲ್ಲಿ ಇದು ಒಂದು ಭಾಳಷ್ಟು ನೀವು ಮಾಡಿದ್ರಲ್ಲ ಸರ್, ಈ ಥರ ಇನ್ವೆಸ್ಟಿಗೇಷನು, ಇದು ಹೆಂಗೆ ಡಿಫ್ರೆಂಟು ಸರ್? ಕೆಲವಷ್ಟು ಪ್ರಕರಣಗಳೇನಾಗ್ತವೆ, ನಾಪತ್ತೆಯಾದ ತಕ್ಷಣವೇ ಬರ್ತಾರೆ. ಅಟ್ಲೀಸ್ಟ್ ಒಂದು 15 ದಿವಸನೋ 1 ತಿಂಗಳು. ಹೆಣ್ಮಕ್ಳು ಅಂತ ಅಂದ್ಬಿಟ್ರೆ ಸಾಮಾನ್ಯವಾಗಿ ಏನಾಗ್ತಂದ್ರೆ ಬೇಗ ಬರ್ತಾರೆ, ಅಂದರೆ ಅವತ್ತಾದ್ರೆ ಮಧ್ಯಾಹ್ನಕ್ಕೆ ಬರ್ತಾರೆ, ಇಲ್ಲಾಂದ್ರೆ ಬೆಳಿಗ್ಗೆನೇ ಬಂದ್ಬಿಡ್ತಾರೆ. ಮ್ಯಾಕ್ಸಿಮಮ್ ಒಂದು 2 ದಿವಸ. ಅಯ್ಯೋ ಯಾರಿಗೂ ಗೊತ್ತಾಗ್ಬಿಡ್ತದಪ್ಪ ಸಾರ್, ಏನಾದ್ರು FIR ಮಾಡಿದೆ, ಏನಾದರೂ ಮಾಡಿ ಪತ್ತೆ ಮಾಡಿಕೊಟ್ಬಿಡಿ ಅಂತ ಬರುವಂಥ ಜನನೂ ಉಂಟು. ಸಾರ್ FIR ಬೇಡ, ಆಗ್ಬಿಟ್ರೆ ಏನಾದರೂ ತೊಂದರೆ ಆಗ್ಬಿಡುತ್ತೆ ಸರ್, ಮದುವೆಗೆಲ್ಲ ತೊಂದರೆ ಆಗುತ್ತೆ ಅಂತ ಈ ಥರ ಕೇಳ್ಕೊಡ್ತಾರೆ ಬಂದು. ನಾವು ಹಾಗೆ ನಾವು ಅದೇ ಥರನೇ ಪತ್ತೆ ಮಾಡೋಕ್ಕಾಗಲ್ಲ, ತಪ್ಪದು ಕಾಯ್ದೆಯಲ್ಲಿ. FIRನ ಮಾಡಬೇಕು, ಪತ್ತೆ ಆದಮೇಲೆ ಅದನ್ನು ಹೇಗೆ ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನ ಕ್ಲೋಸ್ ಮಾಡಬೇಕು, ಮಾಡಬೇಕು. ನಮ್ಮ ಕೆಲಸ ಏನು, ಯಾರಿಗೂ ಗೊತ್ತಾಗದೇ ಇರೋ ಥರ ಪತ್ತೆ ಮಾಡಿ ಅವ್ರಿಗೆ ಒಪ್ಸಕ್ಕಂಥ ಪೊಲೀಸ್ ಕೆಲಸ ಅಷ್ಟೇ ನಮ್ಮಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ನಾವು FIR ಅಂತೂ ಮಾಡಲೇಬೇಕಾಗ್ತದೆ, ಮಸ್ಟ್ ಆ್ಯಂಡ್ ಶುಡ್ ಮಾಡಿ ಅದನ್ನು ಪತ್ತೆ ಕಾರ್ಯಕ್ಕೆ ಹೋಗ್ಬೇಕಾಗ್ತದೆ. ಆದರೆ ಇದರಲ್ಲಿ ಏನಾಗ್ತದೆ ಅಂತಂದರೆ, ಪಾಪ ಇವರು FIR ಮಾಡಿಸೋದ್ರಲ್ಲೇ ಹೋರಾಟ ಮಾಡಿಬಿಟ್ಟವ್ರೆ. FIR ಮಾಡಿಸುವಷ್ಟೊತ್ತಿಗೆ ಇವ್ರಿಗಾಗಲೇ BP 400, ಶುಗರ್ 500 ಆಗೋಗ್ಬಿಟ್ಟಿತ್ತು ಇವ್ರಿಗೆ ಅಷ್ಟೊತ್ತಿಗೆ. ಹಂಗೂ FIR ಆಗಿರಲಿಲ್ಲ ಪಾಪ. ಹಿಂಗೆ ಸೊಸೈಟಿನೇನೋ, ಹಿಂಗೆ ಸಮಾಜನೇ ಹಿಂಗೆ ಆಗೋಗ್ಬಿಟ್ಟಿದ್ಯೇನೋ, ಆಮೇಲೆ ಸಿಸ್ಟಮೇ ಹಿಂಗೇನೋ, ಇದು ಬಿಟ್ಟರೆ ಮುಂದೆ ಏನು ಇಲ್ವೇನೋ ಅನ್ನುವಂಥ ಒಂದು ಶೂನ್ಯ ಇವ್ರಿಗಾಗಲೇ ಬಂದ್ಬಿಟ್ಟಿತ್ತು ಇವ್ರಿಗೆ. ಹಾಗಲ್ಲ, ಇನ್ನು ಏನು ಸುಮ್ಮನೆ ಎಲ್ಲೋದ್ರೂ ಬರೀ ಬೈಸ್ಕೊಂಡು ಬರಬೇಕು ನಾನು. ಕಾಲ ಕಳೀತಾ ಯಾರತ್ರ ಹೇಳೋಕೋದ್ರೆ ನಿಂಗೇನು ಬುದ್ಧಿ ಇಲ್ವಾ, ಇವಾಗ ಬಂದಿದ್ಯಲ್ಲ ನೀನು ಅಂದ್ರೆ ಹೆಂಗೆ ಕೂತ್ಕೋಕಾಗ್ತದೆ ಅಲ್ಲಿ. ಇಷ್ಟು ದಿವಸ ಬಿಟ್ಕೊಂಡು ಏನು ಮಾಡ್ತಾ ಇದ್ದೆ, ಕೊನೆಗೇನು ನೀನೇನೋ ಮಾಡಿದ್ಯೇ, ಬಂದು ನಮ್ಗೆ ಬಂದು ಪೊಲೀಸವ್ರಿಗೆ ತಗೊಳಕ್ ಹೋಗಿ ಬಂದ ಅನ್ನೋ ಮಟ್ಟಕ್ಕೆ ತಗೊಳಕಾಗ್ಬಿಡ್ತಾರೆ. ಅಂದ್ರೆ ಪೊಲೀಸವ್ರ ವರ್ತನೆನೇ ಹಿಂಗೆ. ನೀನ್ ನಿಜ ಹೇಳಿಲ್ಲ ಅಂದ್ರೆ ನಾವು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಪೊಲೀಸರು ಹಿಂಗೆ ಆಗ್ತಾ ಏನಾಗ್ತದೆ ಅಂದರೆ, ಡಿಲೇ ಆಗ್ತಾ ನಮ್ಮ ತಲೆಗೇನು ಬರೋದು, ಏನೋ ಮಾಡಿಬಿಟ್ಟು ಮೂಟೆ ಕಟ್ಟಿ ಬಂದಿದ್ದಾನೆ ಮನುಷ್ಯ, ನೋಡೋಣ, ಒಂದು ಗೇಮ್ ಮಾಡೋಣ ಅಂದ್ಬಿಟ್ಟು ಅಂತ ನಮ್ಮ ತಲೆನಲ್ಲಿ ಅವಾಗಲೇ ಶುರು ಆಗ್ತದೆ. ಆ ಕಾರಣಕ್ಕೆ ಯಾವಾಗ ಪೊಲೀಸರುಗಳು ನೆಗೆಟಿವ್ ಆಗಿ ತಗೊಳ್ಳೋಕೆ ಶುರು ಮಾಡ್ತಾರೋ ಅವಾಗ ಇವ್ರು ಡಿಪ್ರೆಸ್ಗೆ ಹೋಗ್ಬಿಡ್ತಾರೆ. ಕರೆಕ್ಟ್. ಇವ್ರಿಗೆ ಆವಾಗ ಪಾಸಿಟಿವ್ ರೆಸ್ಪಾನ್ಸೇ ಇರಲ್ವಲ್ಲ, ಒಂದು ಆಸೆ ಅನ್ನೋದೇ ಇರಲ್ವಲ್ಲ. ಈಗ ನಾನೊಂದು ಹೆಣ್ಮಗಳು ಕಳ್ಕೊಬಿಟ್ಟಿದ್ದೀನಿ, ಎಲ್ಲೋ ಹೋಗಿದ್ದಾಳೆ, ಸಿಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟೆ ಎಲ್ಲ ಆದಾಗ ನಿಮಗೆ ಒಂದು ಲಾಜಿಕಲ್ ಎಂಡ್ ಅವಳು ಏನಾದ್ಲು ಅನ್ನುವಂಥದ್ದು ಗೊತ್ತಾಗಲಿಲ್ಲ ಅಂತ ಅಂದಾಗ, ನಾನೊಬ್ಬ ತಂದೆ ಆಗಿದ್ದು ನಾನು ಹೆಂಗೆ ಇರೋಕ್ಕೆ ಸಾಧ್ಯ ಹೇಳಿ? ನಾನು ಅವರಲ್ಲ, ಮುನೇಗೌಡರು ಅಲ್ಲ, ಸುಂದರರಾಜು ಅವರು ಅಲ್ಲ, ನಾನೇ ಆದಾಗ ನನಗೇನೆಲ್ಲ ನನ್ನ ತಲೆಯಲ್ಲಿ ಬರ್ಬೋದು ಹೇಳಿ? ಏನು ಯಾರೂ ನನಗೆ ಸಹಾಯಕ್ಕೆ ಇಲ್ವೇ ಜಗತ್ತಲ್ಲಿ. ಸರ್, ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದು ಸರ್ ಅದು? ಅದು ಆಲ್ಮೋಸ್ಟ್ 5 years. ಅಂದರೆ ಅವರು ಕಿಡ್ನಾಪ್ ಆಗಿ 5 years ಹೌದು. ಓಹೋ, ಯಾವ ಇಯರ್ ಸರ್ ಇದು ನೀವು ಶುರು ಮಾಡಿದ್ದು? ಅದು ಕೆಲಸ ಪ್ರಾರಂಭ ಮಾಡಿದ್ದು 2007 and 8. ಸೊ ಹಾಗೆ ಈಗ ನಾನು ಹಿಂದೆ ಹೋಗಿ 5 ವರ್ಷ ಅಂದ್ರೆ ಹಿಂದೆ ಯಾವಾಗ ತಪ್ಪಿಸ್ಕೊಂಡಿದ್ರು ಅಂದ್ಬಿಟ್ಟು. ಕರೆಕ್ಟ್. ಆ ಎಲ್ಲ ಕಥೆಯನ್ನು ಕೂಡ ಸರ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಸರ್, ವೆಂಕಟ್ ಸರ್, ನಿಮಗೆ ಈ ಪ್ರಶ್ನೆ ಕೇಳಬೇಕು ಸರ್. ಈಗ ಸುಮಾರು ಕ್ರೈಮ್ ಕಥೆಗಳು ಇರ್ತವೆ ಸರ್ದೇ, ಸುಮಾರಿದೆ. ಯಾಕೆ ನಿಮಗೆ ಈ ಕಥೆನ ಸಿನಿಮಾ ಮಾಡ್ಬೇಕನ್ನಿಸ್ತು? ಒಂದು ಕಾರಣ ಹೇಳೋದಾದರೆ? ಒಂದು ಕಾರಣ, ನೀವು ಫಸ್ಟೇ ಇಂಟ್ರಡಕ್ಷನ್ ಕೊಟ್ರಿ, ಇದು ಬರೀ ಕ್ರೈಮ್ ಸ್ಟೋರಿ ಅಲ್ಲ, ಅಲ್ಲಿ ಅಪ್ಪ ಮಗಳ ಸಂಬಂಧ ಇದೆ ಅಂತ. ಒಂದು ಮಗಳನ್ನ ಹುಡ್ಕೋಕ್ಕೆ ಅಪ್ಪನ ತುಡಿತ, ಆಮೇಲೆ ಅಪ್ಪನ ಜವಾಬ್ದಾರಿ, ಅಂದರೆ ಮಗಳ ಮೇಲೆ ಎಷ್ಟು ಮಮಕಾರ, ಸಾಕಷ್ಟು ವಿಷಯಗಳು ಈ ಒಂದು ಚಿತ್ರದಲ್ಲಿ ಅಡಕವಾಗಿದೆ. ಸೊ ಹಾಗಾಗಿ ಅವರು ಉಮೇಶ್ ಸರ್ ನಮಗೆ ಕತೆ ಕ್ಯಾಶುವಲ್ಲಾಗಿ ಹೇಳಿದ್ರು. ಒಂದಿನ ಅವ್ರ ಮನೆಗೆ ಹೋಗಿದ್ದಾಗ ಒಂದು ಕ್ಯಾಶುವಲ್ಲಾಗಿ ಹೇಳಿದ ತಕ್ಷಣ ನನಗದು ರಾತ್ರಿ ನನಗೆ ತಡೆಯೋಕ್ಕಲ್ಲ, ಹಿಂಗೂ ಆಗ್ಬೋದಾ ಲೈಫಲ್ಲಿ, ಈ ಥರ ಆಗುತ್ತಾ, $1 million ಕ್ವಶನ್ ನನಗೆ. ಆಮೇಲೆ ಅದನ್ನು ಸಿನಿಮಾ ಮಾಡೋಣ ಅಂತ ನಮ್ಮ ನಿರ್ಮಾಪಕರು ಹೇಳಿದ ತಕ್ಷಣ, ಆಯಿತು ಸರ್, ಅದಕ್ಕೆ ಕತೆ ಬೇಕಾ ನಮಗೆ ಅಂಥೇಳಿ ಸರ್ ಹತ್ರ ಹೋದಾಗ ಅವರು ಬ್ರೀಫಾಗಿ ಇನ್ನೊಂದು ಸಲ ಹೇಳಿದ್ರು. ಅದಕ್ಕೆ ನಾನು ಸಿಂಗಲ್ ಲೈನ್ ಸ್ಟೋರಿ ಮಾಡಿ ಅವ್ರಿಗೆ ತೋರಿಸ್ದೆ, ಸರ್ ಹಿಂಗಿದೆ ಅಂತ. ಅವರು ಓಕೆ
ಸಿಂಗಲ್ ಲೈನ್ ಸ್ಟೋರಿ ಯು ಕ್ಯಾನ್ ಪ್ರೊಸೀಡ್ ವಿತ್ ಡೈಲಾಗ್ ಆಮೇಲೆ ಡೈಲಾಗ್ ಬರೆದು ಅವ್ರಿಗೆ ಅಪ್ರೂವಲ್ ತೊಗೊಂಡು ದೆನ್ ವಿ ವೆಂಟ್ ಫಾರ್ ಶೂಟ್. ನಾವು ಈಗ ರಿಲೀಸ್ಗೆ ರೆಡಿ ಇದೆ. ನಾವು ರಿಲೀಸ್. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ಮುನೇಗೌಡರ ಪಾರ್ಟ್ನ ನಮ್ಮ ಚಿತ್ರದಲ್ಲಿ ರಾಮೇಗೌಡರು ಅಂತ ಹೇಳಿ ನಮ್ಮ ಸುಂದರರಾಜ್ ಸರ್ ಮಾಡಿದ್ರು. ಇದು ಒನ್ ಆಫ್ ದ ಕೀ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ. ಒಂದು 4 ಕ್ಯಾರೆಕ್ಟರ್ ಬರ್ತೀವಿ ಇವಾಗ ಸಿನಿಮಾ ಅಂದರೆ. ಕತೆ ಒಂದು ಪಿಲ್ಲರು, ಆರ್ಟಿಸ್ಟ್ ಒಂದು ಪಿಲ್ಲರು, ಡೈರೆಕ್ಷನ್ ಒಂದು ಪಿಲ್ಲರು, ಫೋಟೋಗ್ರಫಿ, ಮ್ಯೂಸಿಕ್ ಒಂದು ಪಿಲ್ಲರ್, ಈ ಥರ ಮಿಲ್ಲರ್ ತೊಗೊಂಡು ಒನ್ ಆಫ್ ದ ಕೀ ಕ್ಯಾರೆಕ್ಟರ್ ಅದು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಅವರ 250ನೇ ಸಿನಿಮಾ ಅದು ನಮಗೆ. ಸೊ ಕೋಇನ್ಸಿಡೆಂಟ್ ಅದೊಂದು 250ನೇ ಸಿನಿಮಾ. ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಇವ್ರ ಸುತ್ತಾನೆ ಸುತ್ತುತ್ತೆ ಕತೆ ಸರ್. ಅಂದರೆ ನಿಮಗೆ ಅಯ್ಯೋ ಈ ಥರ ಹಿಂಗಾಗಬಾರ್ದೆ, ಈ ಥರ ಇದೆ, ಆ ಥರ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಕಥೆಯಲ್ಲಿ. ಎಸ್. ಸೊ ಹಾಗೆ ಸುಂದರರಾಜ್ ಸರ್ ಹೆಂಗೆ ನಿಮ್ಮ ಅನುಭವ ಹೇಳಿ ಸರ್. ನನಗೇನಂದರೆ ಮೊದಲನೇದು 250ನೇ ಸಿನಿಮಾ. ಅಭಿನಂದನೆಗಳು ನಿಮಗೆ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಪ್ರೇಮಿಗಳ ಪರವಾಗಿ. ಅಂದರೆ 250ನೇ ಸಿನಿಮಾ ಅಂದರೆ ಎಷ್ಟು ನೀವು ವರ್ಷಗಳಿಂದ ನಮ್ಮ ಜೊತೆಗಿದ್ದೀರಾ, ಆಮೇಲೆ ಎಷ್ಟು ಅನುಭವ ಪಡ್ಕೊಂಡಿದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ. ಕನ್ನಡ ಚಿತ್ರರಂಗ ಜೊತೆಗೆ ಬೆಳ್ಕೊಂಡು ಬಂದವರು ನೀವು. ಈ ಒಂದು ಚಿತ್ರದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ಈ ಪಾತ್ರದ ಬಗ್ಗೆ? ಮುಖ್ಯವಾಗಿ ನಾನು ನಮ್ಮ ಈ ನಿರ್ಮಾಪಕರಿಗೆ ಮತ್ತು ನನ್ನ ನಿರ್ದೇಶಕರಿಗೆ ಮತ್ತು ನಮ್ಮ ಏರಿಯಾದಲ್ಲೇ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಬಡ್ತಿ ಪಡೆದು ತದನಂತರ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಅವರ ಒಂದು ಕಾಲದಲ್ಲಿ ನಡೆದಂಥ ನಮ್ಮ ಏರಿಯಾದ ಕಥೆ ಇದು. ಅಂದರೆ JP ನಗರ ನಿವಾಸಿ ನಾನು. ಇದು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೇ ನಾವು ಮನೆಗೆ ಬಂದು ನಮ್ಮ ಸುಭದ್ರತೆ ಬಗ್ಗೆ ಒಂದು ಕಾಳಜಿ ವಹಿಸಿದ್ರು ಅವತ್ತೇ. ಹೌದಾ? ನೀವು ಭೇಟಿ ಆಗಿದ್ರೆ ಮುಂಚೆ ಭೇಟಿಯಾಗಿದ್ದೆ. ಅವರೇ ನಾವು ಅವ್ರನ್ನೆಲ್ಲ ಅವ್ರು ನಮ್ಮನ್ನು ಭೇಟಿ ಆದರು. ಯಾಕೆ ಅಂದರೆ ದಟ್ ಈಸ್ ದಿ ಪೊಲೀಸ್ ಪವರ್ ಅಂತ ನಾನು ಹೇಳೋದು. ಯಾಕೆಂದರೆ ಕಾವಲು ಅಂತ ಹೇಳ್ತೀವಿ ನಮ್ಮಲ್ಲಿ. ಆರಕ್ಷಕರು ಅಂತ ಏನೋ ಹೇಳ್ತಾರೆ, ತಮಿಳಲ್ಲಿ ಕಾವಲು ನಿಲಯಂ ಅಂತ ಕರೀತಾರೆ. ಕಾವಲು ಕಾಯೋರು ಯಾರು ನಮ್ಮನ್ನು? ಪೊಲೀಸವರು. ಹಾಗಾಗಿ ನಮ್ಮ ಮನೆಗೆ ಬಂದು ಇಲ್ಲೆಲ್ಲ ಏನಾದರೂ ಸಮಸ್ಯೆ ಬಂದರೆ, ಬಾಗಿಲಿಗೆ ಏನಾದರೂ ಇದು ಮಾಡಿದ್ರೆ ಈ ಒಂದೊಂದು ಸೈರನ್ ಇರುತ್ತೆ, ಇಲ್ಲೂ ಹೊಡೆಯುತ್ತೆ, ಪೊಲೀಸ್ ಸ್ಟೇಷನ್ ಹೊಡೆಯುತ್ತೆ ಅಂತೇಳಿ ನಮ್ಮ ಮನೆಗೆ ತಂದು ಹಾಕಿದ ಒಬ್ಬ ದಿಟ್ಟ ಪೊಲೀಸ್ ಅಧಿಕಾರಿ ಅಂದರೆ SK ಉಮೇಶ್. ಯಾವ ಇಯರ್ ಸರ್ ಇದು? ದಿಸ್ ವಾಸ್ ಆಲ್ಮೋಸ್ಟ್ 2010ನಲ್ಲಿ. ಅವರು 7ನಲ್ಲಿ ಬರ್ತಾರೆ, 10ನಲ್ಲಿ. ಅದಾದ ಮೇಲೆ ನನಗೆ ಒಂದು ರಾತ್ರಿ ಒಂದು ಫೋನ್ ಕಾಲ್ ಬರುತ್ತೆ. ನನಗೆ ಈ ಘಟನೆ ಎಲ್ಲ ಗೊತ್ತಿಲ್ಲ. ಈ ಮುನೇಗೌಡ ಮಗಳು ಕಳೆದೋಗಿದ್ದು ಯಾವುದು ನಾನು ತಿಳ್ಕೊಂಡಿರಲಿಲ್ಲ, ಗೊತ್ತೂ ಇರಲಿಲ್ಲ. ಫೋನ್ ಮಾಡಿದಾಗ ಈ ಥರ ನೋಡಿ ಸರ್, ನಿಮ್ಮ ಹತ್ರ ಒಂದು ಸಿನಿಮಾ ಅದು ಮಾಡಬೇಕು ಅಂತಿದ್ದೀವಿ, ಈ ಥರದ ಕಥೆ ಇದೆ, ನೀವು ಹ್ಞೂ ಅಂದರೆ ಬರ್ತೀವಿ ಅಂತಂದರು. ಬನ್ನಿಂದೆ, ಇವಾಗ ಬರ್ಬೋದಾ ಅಂತಂದರು. ಅವಾಗ ಒಂದು 9:15 ಬಂದರು. ಕತೆ ಹೇಳಿದ ತಕ್ಷಣ ನನಗೆ ಇಮ್ಮಿಡಿಯೇಟಾಗಿ ನನ್ನಲ್ಲಿ ಒಂದು ಒಳದಲ್ಲಿ ಒಂದು ಕರೆಂಟ್ ಪಾಸ್ ಆದಂಗೆ ಆಯಿತು. ಅಂದರೆ ಯಾರೋ ಮಿಸ್ಸಿಂಗ್ ಆಗಿಬಿಟ್ರೆ ಅದು ನಾವು ಬೇಕಾದ ಒಂದು ಜೀವ, ಅದು ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ನಮ್ಮ ಮನೆಯ ಒಂದು ನಾಯಿ ಆಗಿರ್ಬೋದು, ನಮ್ಮದದು. ಕರೆಕ್ಟ್ ನಂದದು. ಆವಾಗ ಹುಡುಕುವಾಗ ಸಾರ್ ಹೇಳ್ದಂಗೆ ಇಲ್ಲೋ ಒಂಥರ ನಮ್ಗೆ ಯಾರೂ ಇಲ್ವಾ ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಅನ್ಸುತ್ತಲ್ಲ, ಆ ಥರದ್ದು ಒಂದು ವಾತಾವರಣ ಸೃಷ್ಟಿಯಾಯಿತು. ಆಮೇಲೆ ಸಿನಿಮಾ ತಂತಾನಾಗೆ ಮಾಡಿದಾಗ ನಾನು ಎಲ್ಲವನ್ನೂ ಲಿಸ್ಟ್ ಮಾಡ್ತೀನಿ. ನನ್ನಲ್ಲಿ ಮೊದಲಿಂದಲೂ ಏನಂದರೆ ಯಾವ ಸಿನಿಮಾ ಮಾಡಿದೆ, ಯಾವ ವರ್ಷದಲ್ಲಿ ಮಾಡಿದೆ, ಅದರ ನಿರ್ದೇಶಕರು ಯಾರು, ಅದರ ತಾರಾಗಣ ನಿರ್ಮಾಪಕರು ಮಾಡ್ಕೊಬಿಡ್ತೀನಿ. ಕೆಲವ್ದು ಲಿಸ್ಟ್ ಇಟ್ಕೊತೀನಿ. ಥಿಯೇಟ್ರ್ ಕೂಡ ಬರೆದಿರ್ತೀನಿ. ಹೀಗಾಗಿ ನಂದು ಈ ಒಂದು ಸುಮಾರು ಒಂದು 6-7 ಸಿನಿಮಾ ಮಾಡಿದ್ದೀನಿ. ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಇದು 250ನೇ ಸಿನಿಮಾ ಆಗುತ್ತೆ. ಇನ್ನು 5 ಸಿನಿಮಾ ಇದರಲ್ಲಿ ಬ್ಯಾಕ್ಲಾಗಲ್ಲಿದೆ ಬರುತ್ತೆ. ಈಗ ಮುಖ್ಯವಾಗಿ ನನಗೆ ನಾನು ಹೇಳೋದು, ನಾನು ಫಸ್ಟ್ ಸಿನಿಮಾನೂ ಅಷ್ಟೇ ಖುಷಿಯಿಂದ ಮಾಡಿದೆ. ಕಾಡು ಅಂತ ಮಾಡಿದಾಗಲಾಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಮಾಡಿದಾಗ ಅದು ವಿಶಿಷ್ಟವಾಗೇ ನಾನು ತಯಾರಿ ಪಡ್ಕೊಂಡೇ ಮಾಡಿದ್ದು. ಹಾಗಾಗಿ ಇಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದರೆ ಆ ಒಂದು ತಳಮಳ, ಒಂದು ಯಾತನೆ, ಒಂದು ನೋವು. ಮತ್ತು ಆ ಪೊಲೀಸ್ ಹತ್ರ ಹೋದಾಗ ಮೊದಲು ನಿರಾಕರಿಸ್ಬಿಡ್ತಾರೆ. ಅಲ್ರಿ ಎಲ್ಲೋ ಯಾವುದೋ ಊರಲ್ಲಾದಂಥ ಬೇರೆ ದೇಶದಲ್ಲಾದಂಥ ಕೇಸನ್ನು ನಾವು ಹೆಂಗ್ರಿ ಪತ್ತೆ ಹಚ್ಚೋದು ಅಂತ ಹೇಳಿದಾಗ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ಸಾರ್ ಬಂದ ಮೇಲೆ ಅದು ತೊಗೊಂಡು ಅದನ್ನು ಆ ಕೇಸನ್ನ ಕ್ರ್ಯಾಕ್ ಮಾಡ್ತಾರೆ. ಸೊ ಇದು ಸಿನಿಮಾದಲ್ಲಿ ನೀವು ನೋಡ್ತೀರಾ. ಸೊ ಈಗ ನಿಜವಾದ ಹೀರೋ ಯಾರಪ್ಪ ಅಂದರೆ SK ಉಮೇಶ್ ಅವರೇ. ನಾವೆಲ್ಲ ಝೀರೋ. ನನಗಿದ್ರಲ್ಲಿ ಒಂದು ತಂದೆ ಮತ್ತು ಮಗಳು ಬಂದು ಕೂತ್ಕೊಂಡ್ರೆ ಅಂದರೆ ಸಿನಿಮಾನ ನೋಡಿದಾಗ ಏನು ಅನ್ನಿಸ್ಬೋದು ಅವರಿಬ್ಬರಿಗೆ, ಏನು ಆಗ್ಬೋದು ಅವರಿಬ್ರು ಕೂತ್ಕೊಂಡಾಗ, ಎಂಥ ಒಂದು ಅವಿನಾವ ಸಂಬಂಧ ಅವರಲ್ಲಿ
ಕಾಣ್ಬೋದು ಅವರಿಬ್ಬರು ಕಣ್ಣಲ್ಲೂ ಅಂತ ನನಗೊಂದು ಅದೊಂದು ಆಸೆ ಇದೆ ಜಾಸ್ತಿ. ಅಂದರೆ ಈ ಅದನ್ನ ಕರ್ಕೊಬರ್ಬೇಕು. ನಾನು ತಂದೆ ಆಗಿದ್ರೆ ನನ್ನ ಮಕ್ಕಳುಗಳನ್ನ ಹೆಣ್ಮಕ್ಳುಗಳಿಗಾಗಲಿ ಯಾರ ಮಕ್ಕಳುಗಳನ್ನ ಕರ್ಕೊಬಂದು ಕೂರಿಸ್ಕೊಂಡು ಪಿಕ್ಚರ್ ನೋಡಬೇಕು. ಆವಾಗಲೇ ಈ ಪಿಕ್ಚರ್ದು ನಮಗೆ ಶಾಕ್ ಅಂತ ಏನಿರ್ತೀವಲ್ಲ ಅದು ಗೊತ್ತಾಗಬೇಕಾದ್ರೆ. ಸರ್, ಈಗ ನಮ್ಮ ನಿರ್ಮಾಪಕರ ಲಕ್ಷ್ಮಣ್ ಅವರು, ಸರ್ ನಿಮ್ಮ ಮೊದಲನೇ ಸಿನಿಮಾನ ಇದು ಹೇಗೆ? ನನ್ನ ಮೊದಲನೇ ಸಿನಿಮಾ. ಓಕೆ ಓಕೆ. ಅದೇ ದಿನೇಶ್ ಅಂತ ಇನ್ನೊಬ್ರು ನಿರ್ಮಾಪಕರು ಇದ್ದಾರೆ, ನೀವಿಬ್ರು ಜೊತೆಲಿ ಜೊತೆಯಲ್ಲಿ ಸಿನಿಮಾ ಮಾಡೋಕ್ಕೆ ಹೇಗಿತ್ತು ಸರ್ ಸಿನಿಮಾ ಈ 2026 ಈ ಕಾಲಘಟ್ಟದಲ್ಲಿ? ಓಕೆ, ಸಿನಿಮಾ ಮಾಡೋದೇ ಒಂದು ಚಾಲೆಂಜು, ರಿಲೀಸ್ ಮಾಡೋದು ಇನ್ನೊಂದು ಚಾಲೆಂಜು, ನಿಜ. ಅದಾದ ಮೇಲೆ ಹಿಟ್ ಮಾಡೋದು ದೊಡ್ಡ ಚಾಲೆಂಜ್ ಹಂಗಾಗ್ಬಿಟ್ರೆ. ಸದ್ಯ ನಮ್ಮ ಬುರುಡೆ ಇಟ್ಟಾಗದೆ ಹೋದ್ರೆ ಸಾಕು. ಬಹಳ ದಿವಸದಿಂದ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ವಿ. ಯಾವುದೋ ಒಳ್ಳೆ ಕತೆ ಬರಲಿ ಅಂದಾಗ ದಿನೇಶ್ ಅವ್ರಿಗೆ ಮತ್ತು ವೆಂಕಟ್ ಅವ್ರಿಗೆ ನಾವು ಈ ಥರ ಮಾತಾಡಿದಾಗ ಹೇಳಿದ್ರು, ಸರ್ ಈ ಥರ ಒಂದು ಒಳ್ಳೆ ಕತೆ ಬಂದಿದೆ ನೋಡಿ ಮಾಡೋಣ ಅಂದರು. ಕತೆ ಕೇಳಿದ ತಕ್ಷಣ ಓ ಭಾಳ ಚೆನ್ನಾಗಿದೆ, ಇದರಿಂದ ಸ್ಟಾರ್ಟ್ ಮಾಡೋಣ. ಸೊ ಅವ್ರ ಕತೆ ಕೇಳಿ ಅವರು ಸ್ಕ್ರೀನ್ ಪ್ಲೇ ಎಲ್ಲ ಬರ್ಕೊಂಡು ಬಂದು ನಮಗೆ ಹೇಳಿ ಈ ಥರ ಮಾಡೋಣ ಸರ್ ಅಂದಕ್ಕೆ ನಾವು ಒಪ್ಪಿಗೆ ಕೊಟ್ವಿ. ಸರ್, ಈಗ ನೋಡಿ ನಾವು ಕಥೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಅಂಶ ಏನಂದರೆ ಸರ್ ನಮ್ಮ ಒಪ್ಕೋತಾರೆ ಅಂದರೆ ನಮ್ಮ ಜನರಿಗೆ ಪೊಲೀಸ್ ಬಗ್ಗೆ ಇರುವಂಥ ಭಾವನೆ. ಸೊ ಆ ಮುನೇಗೌಡ ಚಾರ್ಜ್ ಶೀಟ್ ಆಗೋಕ್ಕೆ ಅಂದರೆ FIR ಆಗೋಕ್ಕೆ ಕಷ್ಟಪಟ್ಟಾಗ ನೋಡಿ ಪೊಲೀಸರ ಬಗ್ಗೆ ಎಂಥ ಭಾವನೆ ಬರುತ್ತೆ ಜನರಿಗೆ ಅಲ್ವಾ? ಪೊಲೀಸ್ ಅಂದರೆ ನಮಗೆ ಕಾವಲು ಕಾಯೋರು, ನಮ್ಮನ್ನು ಸುರಕ್ಷಿತ ನೋಡ್ಕೊಳ್ಳೋರು ಅಂತ ಅನ್ಸಲ್ಲ, ನಮ್ಮನ್ನು ದೂರ ಮಾಡೋವಂಥವ್ರು, ನಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥವ್ರು, ನಮ್ಮನ್ನು ಶೋಷಣೆ ಮಾಡುವಂಥವ್ರು ಅನ್ನೋ ಥರ ಆಗ್ಬಿಡುತ್ತೆ. ಆದರೆ ಈ ಕಥೆ ನೋಡಿದಾಗ, ಈ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಪೊಲೀಸರು ಅಂದರೆ ಏನು. ಯಾಕೆಂದರೆ ನಾನು ಈ ಎಪಿಸೋಡ್ ಮಾಡಿದಾಗ ಗೌರಿ ಶಕ್ಕೆ ಸ್ಟುಡಿಯೋದಲ್ಲಿ ಅದ್ರ ಕಮೆಂಟ್ಗಳು ಬಂದಿರೋದ್ರಲ್ಲಿ ಏನು ಮುಖ್ಯವಾಗಿ ಹೇಳಿರೋದಂತಂದರೆ, ಪೊಲೀಸ್ ಅಂದರೆ ಇದೂ ಕೆಲಸ ಮಾಡ್ತಾರೆ, ಇಂಥ ಕೆಲಸನೂ ಮಾಡ್ತಾರೆ, ಇಂಥ ಒಳ್ಳೆ ಕೆಲಸನೂ ಮಾಡ್ತಾರೆ, ನಮ್ಗೆ ಗೊತ್ತಿರಲಿಲ್ಲ, ಪೊಲೀಸರ ಬಗ್ಗೆ ನಮ್ಮ ಗೌರವ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸರ್, ಈ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಬರೀ ಒಂದು ರಾಂಗ್ ಫೇಸೇ ಹೊರಗಡೆ ಹೋಗುತ್ತೆ ಸರ್, ರೈಟ್ ಫೇಸ್ ತುಂಬ ಕಡಿಮೆ ಹೋಗಿದೆ. ನಿಮ್ಮಂಥ ಸುಮಾರು ಜನ ಪೊಲೀಸರುಗಳು ಸುಮಾರು ಜನ ಕೇಸ್ ಇರ್ತವೆ, ಬಟ್ ಹೊರಗಡೆನೇ ಬರಲ್ಲ. ಅದು ಏನಾಗುತ್ತೆ ನೋಡಿ, ಒಂದು ಹಾಲ್ಗೆ ಒಂದು ಭಾಳ ಸಣ್ಣ ಹೆಪ್ಪು ಸಾಕು ಒಡೆದೋಗ್ಬಿಡೋದಕ್ಕೆ. ಹಂಗೆ ಪೊಲೀಸ್ ಕೆಲಸ ಅಷ್ಟೇ. ನಾವು ಅಗಾಧವಾದಂಥ ಸಮುದ್ರ ಇದ್ದಂಗೆ ತೆಗೆದೊಂದು ಸ್ವಲ್ಪ ಹಾಕ್ಬಿಟ್ರು ಚಿಂದಿ ಆಗಿಬಿಡ್ತೀವಿ. ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಆಗ ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಬಲಾಢ್ಯವಾದಂಥ ಕೆಲಸ, ಶಿಸ್ತಿನ ಕೆಲಸ, ಎಲ್ಲೂ ತಪ್ಪಾಗಬಾರ್ದು ಯಾವ ಕಾರಣಕ್ಕೂ. ಒಂದು ಮಿಸ್ಸಿಂಗ್ ಪ್ರಕರಣ ಒಬ್ಬ ಪೊಲೀಸ್ಗೆ ಎಷ್ಟು ಪ್ರಮುಖ ಅಂತ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆಗೆ ಗೊತ್ತಾಗಬೇಕು ಅಂತ ಅಂದರೆ ಅದರಿಂದ ಏನೇನೆಲ್ಲ ಇರ್ತದೆ ಏನು ಅಂತಂದರೆ ಈ ಪಿಕ್ಚರ ಬಂದು ನಮ್ಮ ಇಡೀ ಪೊಲೀಸ್ ವಲಯ ನೋಡಬೇಕು. ಆವಾಗ ನಾವು ಇಂಥ ಕೇಸ್ಗಳಿಗೆ ಎಷ್ಟು ಎತ್ತರವಾದಂಥ ಭಾಳ ಅದನ್ನು ಎಷ್ಟು ಚೆನ್ನಾಗಿ ಪತ್ತೆ ಮಾಡುವಂಥದ್ದು, ಎಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು, ಅದು ಮಾಡಲಿಲ್ಲ ಅಂದರೆ ಎಷ್ಟು ನೋವಾಗ್ತದೆ ಜನಕ್ಕೆ ಅನ್ನುವಂಥದ್ದು ಈ ಒಂದು ಸಿನಿಮಾದಿಂದ ಗೊತ್ತಾಗ್ತದೆ. ಆ ಕಾರಣಕ್ಕೆ ನನ್ನ ಪೊಲೀಸ್ ವಲಯ ಎಲ್ಲನೂ ಸಹ ಒಂದು ಯಾರದೇ ಆಗಲಿ, ಅವ್ರ ಮಕ್ಕಳೇ ಆಗಲಿ, ಬೇರೆಯವ್ರ ಮಕ್ಕಳುಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸ್ ಠಾಣೆಗೆ ಬಂದಾಗಲೇ ಆಗಲಿ, ಅದರ ರೆಪರ್ಕಷನ್ಸು, ಅದರ ನೋವು, ಆಮೇಲೆ ಅದು ಅನುಭವಿಸುವಂಥ ಯಾತನೆನ ಇದನ್ನು ನೋಡಿಬಿಟ್ಟು ಅಲ್ಲಿ ಯಶಸ್ವಿಯಾಗಿ ಕೂತ್ಕೋಬೇಕು. ಅಂದರೆ ಸ್ಟೇಷನ್ ಹೌಸ್ ಆಫೀಸರ್ ಆಗಿ ASI ಇರ್ತಾರೋ, ಹೆಡ್ ಕಾನ್ಸ್ಟೇಬಲ್ ಇರ್ತಾರೋ, ಆಮೇಲೆ ಇನ್ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೋ, ಈ ಥರ ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಹಿಂಗೆಲ್ಲ ಆಗುತ್ತಪ್ಪ, ಇದು ಭಾಳ ಅದು ಯಾವ ಕಾರಣಕ್ಕೂ ಇದರಲ್ಲಿ ಡಿಲೇ ಮಾಡಬಾರ್ದು. ಈ ವಿಚಾರದಲ್ಲಿ ಮನುಷ್ಯ ಕಳೆದೋಗಿದ್ದಾನೆ ಅನ್ನುವಂಥದ್ದನ್ನ ಒಂದು ಸೆಕೆಂಡು ಸಹ ಲೇಟ್ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿಗೆ 100ಕ್ಕೆ 100ರಷ್ಟು ನಮ್ಮ ಪೊಲೀಸರು ಬರ್ತಾರೆ. ಆ ಕಾರಣಕ್ಕೆ ಬಂದು ಎಲ್ಲ ಪೊಲೀಸರುಗಳು ಈ ಸಿನಿಮಾ ನೋಡಬೇಕು. ಎಸ್ ಸರ್, ಈ 250 ಸಿನಿಮಾಗಳಲ್ಲಿ ಸಾಕಷ್ಟು ಚಾಲೆಂಜಿಂಗ್ ಪಾತ್ರಗಳು ಮಾಡಿರ್ತೀರಿ, ಸಾಕಷ್ಟು ಕಷ್ಟ ನಷ್ಟ ಎಲ್ಲ ಅನುಭವಿಸಿರ್ತೀರಿ. ಸರ್, ಈ ಸಿನಿಮಾದಲ್ಲಿ ನಿಮಗೆ ಮೆಮೊರಬಲ್ ಸೀನ್ ಯಾವುದಾದ್ರೂ ಇದೆಯಾ ಸರ್? ಶೂಟಿಂಗ್ ಡೇಸಲ್ಲಿ ಅಂದರೆ ಅದನ್ನು ಕತೆ ರಿವೀಲ್ ಮಾಡಲ್ದಂಗೆ ಏನಾದರೂ ಹೇಳ್ಬೋದಾ ಸರ್? ಇಲ್ಲ, ಇಡೀ ನನ್ನ ಈ ಸಿನಿಮಾದ ಪ್ರತಿಯೊಂದು ದೃಶ್ಯಗಳು ಇಂಪಾರ್ಟೆಂಟೇ. ಇಲ್ಲಿ ಬಂದು ಫಸ್ಟು ನನ್ನ ಮನೆಯಿಂದ ತೋರಿಸಿ ನನ್ನ ಮಗಳ ಹತ್ರ ಮಾತಾಡೋದಾಗಲಿ, ಆಕೆ ಏರ್ ಹೋಸ್ಟೆಸ್ ಆಗಿ ಹೋಗ್ತೀನಿ ಅಂತ ಹೇಳಿದಾಗ ಅವಳ ಹತ್ರ ಮಾಡಿದಂಥ ಒಂದು ಸಂಭಾಷಣೆಗಳಾಗಲಿ, ಆನಂತರ ಅವಳು ಹೋದ್ಮೇಲೆ ಬರದೇ ಇದ್ದಾಗ ಬಂದಂಥ ಆತಂಕಗಳಾಗಲಿ, ಬರ್ತಾ ಇರೋ ಪೋಸ್ಟ್ಗಳ ಬಗ್ಗೆ ನೋಡಿ ಬರ್ತಾಳೋ ಅನ್ನುವ ನಂಬಿಕೆ ಆಗಲಿ, ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಜೊತೆಯಲ್ಲಿ ಪೊಲೀಸ್ನವ್ರ ಜೊತೆಯಲ್ಲಿ ಇದ್ಕೊಂಡು ಅವ್ರ ಜೊತೆ ಬೆರೆತ್ಕೊಂಡು ಅಲ್ಲೇ ಮಾಡಿದಂಥ ಕೆಲಸ ಬರ್ತ್ಡೇ ಮಾಡ್ತಾರೆ. ಅದು ನನಗಂತೂ ಭಾಳ ಇಷ್ಟ ಆಯಿತು. ವಂಡರ್ಫುಲಿ ಆಸ್ ಡನ್. ಆ ಒಂದು ಕ್ಯಾರಿಕೇಚರ್ ಮಾಡಿ ಅದನ್ನು ಅಲ್ಲಿಗೆ ತಗೊಂಡು ಒಂದು ಬರ್ತ್ಡೇ ನಡೆಯುತ್ತೆ ಕಾರ್ಯಕ್ರಮನ, ಆ ನೋವನ್ನ ನುಂಗ್ಕೊಂಡು ಬರ್ತ್ಡೇ ಮಾಡುವಂಥ ಒಂದು ಸೀನ್ ಬರುತ್ತೆ. ಇಟ್ ಈಸ್ ಎ ಬ್ಯೂಟಿಫುಲ್. ನನ್ನ ಲೆಕ್ಕದಲ್ಲಿ ಇಟ್ ಈಸ್ ಎ ಕ್ಲಿಂಚಿಂಗ್. 10 ನಿಮಿಷ he knows everything, but in spite of that he kept inside everything.
ಥರ ಎಲ್ಲ ವ್ಯಾಲ್ಕೋನೆ ಎಲ್ಲ ಒಳಗಡೆ ಇಟ್ಕೊಂಡು ಅದನ್ನು ಎಕ್ಸಿಬಿಟ್ ಮಾಡದೆ ಒಂಚೂರು ಅದೊಂದು ಬರ್ತ್ಡೇನ ಒಂದು ಮಾಡ್ತಾರೆ ಅಲ್ಲಿ. ಅದಕ್ಕೆ ಮುಖ್ಯ ಕಾರಣ ನಿರ್ದೇಶಕರು. ಯಾಕೆಂದರೆ ನಾನು ಆಲ್ವೇಸ್ ಪ್ರತಿ ಒಂದು ಸಂದರ್ಶನದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಗೌರೀಶ್ ನಾನು ಹೇಳಿದ್ದೀನಿ, ಸಿನಿಮಾನ ಕಟ್ಕೊಡ್ಬೇಕಾದವರು ನಿರ್ದೇಶಕರು, ಅದಕ್ಕೆ ಸರಿಯಾಗಿ ಅದಕ್ಕೆ ಬೇಕಾದ ವಸ್ತು ಕೆಲಸಗಳನ್ನ ಕೊಡಬೇಕಾದವರು ನಿರ್ಮಾಪಕರು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ವಿಚಾರದಲ್ಲಿ SK ಉಮೇಶನ್ ಸಾರ್ ಇಲ್ಲದೆ ಹೋಗಿದ್ರೆ ಈ ಕತೆ ನಮ್ಗೆ ಗೊತ್ತಿರ್ತಿರಲಿಲ್ಲ. ಕರೆಕ್ಟ್. ಇದು 100ರಲ್ಲಿ 200ನೇ ಪ್ರಸಂಗ ಆಗಿ ಕೈ ತೊಳ್ಕೊಂಬಿಟ್ಟಿರೋರು. ಯಾಕೆ ನಾನು ಅವ್ರನ್ನ ಹೀರೋ ಅಂತ ಹೇಳಿದೆ ಅಂತಂದರೆ, ಪ್ರತಿ ಒಂದು ಕೇಸನ್ನು ಅದಕ್ಕೊಂದು ಅಂತ್ಯಕ್ಕೆ ತೊಗೊಂಡೋಗೋದಿದೆಯಲ್ಲ. ಈಗ ನೀವು ಹೇಳಿದ್ರಿ ಪೊಲೀಸ್ ಅಂತ ತಕ್ಷಣ ನಾವು ಬರೋದೇ ಒಂದು ನೆಗೆಟಿವ್ ಅಂತ. ಈ ಸಿನಿಮಾ ನೋಡಿದ ಮೇಲೆ ಪೊಲೀಸ್ನವ್ರ ಬಗ್ಗೆ ಅತ್ಯಂತ ಗೌರವ ಬರುತ್ತೆ. ಕರೆಕ್ಟ್. ನಾವು ಹೇಳೋದು ಈ ಸಿನಿಮಾ ನೋಡಿ, ಇವಾಗ ನ್ಯಾಯಾಲಯ ಇದೆ, ನಿಜವಾದ ವ್ಯಕ್ತಿಗೆ ನ್ಯಾಯ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತಾನೆ ಅವನು. ಹೌದು. ನಾನು ಹೇಳೋದು ಸಮಾಜದಲ್ಲಿ ಬಹುಮುಖ ವ್ಯಕ್ತಿತ್ವಗಳಿದೆ. ನಾವು ಹೇಳೋರೆಲ್ಲರೂ ಪ್ರತಿಯೊಬ್ಬ ರಾಜಕಾರಣಿನೂ ತುಂಬ ಒಳ್ಳೆಯವರು, ಪ್ರತಿಯೊಬ್ಬ ಲಾಯರು ತುಂಬ ಒಳ್ಳೆಯವರು, ಪ್ರತಿಯೊಬ್ಬ ಮೇಷ್ಟ್ರು ತುಂಬ ಒಳ್ಳೆಯವರು ಅಂತ ಹೇಳೋದಿದೆಯಲ್ಲ, ಅದು ಜನರಲೈಸ್. ಆದರೆ ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಎಲ್ಲಿದೆ ಅಂತ ಹುಡ್ಕೋದಿದೆಯಲ್ಲ, ಅದು ಜಸ್ಟಿಸ್. ನನ್ನ ಪ್ರಕಾರ ಆ ಥರದಲ್ಲಿ ಈ ಸಿನಿಮಾವನ್ನು ನಿಜವಾಗ್ಲೂ ನನಗೆ ಚಾರ್ಜ್ ಶೀಟ್ ಅನ್ನೋವಾಗಲೇ ನಮ್ಮ ಬ್ಯಾಟ್ರಿ ಎಲ್ಲ ಚಾರ್ಜ್ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಒಂದು ತೊಗೊಂಡೋಗಿದ್ದಾರೆ. ಬಹುಶಃ ನನಗೆ ಅನಿಸಿದಂಗೆ ಅನೇಕ ಸಿನಿಮಾಗಳು ಬಂದಿದೆ, ಅಂದರೆ ಕ್ರೈಮ್ ಥ್ರಿಲ್ಲರ್ಗಳು ಬೇಕಾದಷ್ಟು ಬಂದು ಹೋಗಿದೆ. ಆದರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಐ ಸಲ್ಯೂಟ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಓನ್ಲಿ ಥಿಂಗ್, ಯಾಕಂದರೆ ಇದರಲ್ಲಿ ಒಂದು ಜಸ್ಟಿಸ್ ಕೊಡ್ತಾರೆ. ಜಸ್ಟಿಸ್ ಡಿಲೇಡ್ ಇಸ್ ಡಿನೈಡ್ ಅಂದಂಗೆ, ಕೊಡದೇನೆ ಹೋದರೆ ಲೇಟಾಗಿ ಕೊಟ್ಟರೆ ಅದಿಲ್ಲ, ಅದೇ ಆ ಸಂದರ್ಭಕ್ಕೆ ತಕ್ಕಂತೆ ಕೊಡಬೇಕು, ಆ ಸಂದರ್ಭಕ್ಕೆ ತಕ್ಕಂತೆ ಪರಿಹಾರ ಕೊಡಬೇಕು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ಕಂಟೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ, ಆ ಕಂಟೆಂಟ್ನ ಇಲ್ಲಿದೆ. ಸೊ ಹಾಗೆ ಆ ಕಂಟೆಂಟ್ನ ನೋಡಬೇಕು ಅಂದರೆ ನೀವು 14ನೇ ತಾರೀಕಿಗೆ ಥಿಯೇಟ್ರಿಗೆ ಬರಬೇಕು. ಸೊ ಯಾವ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದಾರೆ? ಮೈನ್ ಥಿಯೇಟರ್ ಏನಾದರೂ ಇದೆಯಾ? ಮೈನ್ ಥಿಯೇಟರ್ ಅಂದರೆ ವೀರೇಶನ ನಾವು ಮೈನ್ ಥಿಯೇಟರ್ ಅಂತ ಇದು ಮಾಡ್ತೀವಿ. ಏನು ಮಲ್ಟಿಪ್ಲೆಕ್ಸಲ್ಲಿ ಎಲ್ಲ ಕಡೆ ನೋಡ್ತಾರೆ. ಹೌದು. ಸೊ ನೀವು ಈಗ ಸ್ಕ್ರಾಲ್ ಮಾಡಿದರೆ ನಿಮಗೆ ಆಲ್ರೆಡಿ ಬಹುಶಃ ಬುಕ್ ಮೈ ಶೋನಲ್ಲಿ ಬುಧವಾರದಿಂದ ಶುರು ಆಗುತ್ತೆ. ಇನ್ನೊಬ್ಬ ನಿರ್ಮಾಪಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸೊ ವೆಂಕಟ್ ಅವ್ರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಗೆ ಆಲ್ ದಿ ಬೆಸ್ಟ್ ವೆಂಕಟ್ ಅವರೇ. ದಯವಿಟ್ಟು ನಿಮ್ಮ ಎಪಿಸೋಡು ಬಂದಿತ್ತಲ್ಲ 5 ವರ್ಷದ ಹಿಂದೆ, ಅವರು ಅಷ್ಟು ಜನಕ್ಕೆ ನಮ್ಮ ರಿಕ್ವೆಸ್ಟ್ ಏನಂದರೆ, ಅಲ್ಲಿ ನೋಡಿರೋರಿಗೆ ಈ ಸಿನಿಮಾನ ನೋಡಿ, ನೀವು ಗೌರೀಶ್ ಅಕ್ಕಿಯವರು ಮತ್ತು ಉಮೇಶ್ ಅವರು ಮಾತಾಡಿರೋದನ್ನು ಕೇಳಿದ್ದೀರಾ, ನಾವು ಅದನ್ನು ತೆರೆ ಮೇಲೆ ಹೆಂಗೆ ತೋರಿಸಿದ್ದೀವಿ ಅನ್ನೋದು ಥಿಯೇಟ್ರಿಗೆ ಬಂದು ನೋಡಿ. ಆ ಒಂದು ಲಿಂಕ್ ತುಂಬ ಜನ ಇತ್ತೀಚೆಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಪ್ರಾಯಶಃ ಗೊತ್ತಿರಲ್ಲ. ಅದನ್ನು ಕಮ್ಯುನಿಟಿ ಪೇಜಲ್ಲೂ ಲಿಂಕ್ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀವಿ. ದಯವಿಟ್ಟು ಅದನ್ನು ಹೋಗಿ ನೋಡಿ. SK ಉಮೇಶ್ ಸರ್ ಫ್ಯಾನ್ಗಳು ತುಂಬ ಜನ ಇದ್ದಾರೆ ನಮ್ಮ ಹತ್ರ. ಆದರೆ ಎಲ್ಲರೂ ಎಲ್ಲ ಎಪಿಸೋಡ್ ಪ್ರಾಯಶಃ ನೋಡಿರಲಿಕ್ಕಿಲ್ಲ. ಈ ಎಪಿಸೋಡ್ನ ನೋಡಿದರೆ ದಯವಿಟ್ಟು ನೋಡಿ. ಜೊತೆಗೆ ಈ ಎಪಿಸೋಡ್ ಮೇಲೆ, ಈ ಕಥೆನ ಆಧರಿಸಿ ಬಂದಿರುವಂಥ ಸಿನಿಮಾ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ಕೂಡ ತಪ್ಪದೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್.